ಸಾಮಾಜಿಕ ಹೊಣೆಗಾರಿಕೆ ನಿಧಿ ವೆಚ್ಚದ ಬಗ್ಗೆ ಹೊಸ ನೀತಿ ಜಾರಿ, ಐಎಎಸ್ ಅಧಿಕಾರಿ ಮೂಲಕ ಕಣ್ಗಾವಲು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಿಎಸ್ಆರ್ ಸಮಾವೇಶ ವಿಷನ್ 2030 ಗ್ರಾಮ ಪಂಚಾಯತ್ ಹಂತದ ಶಾಲೆಗಳ ಅಭಿವೃದ್ಧಿಗೆ ಮಾತ್ರ ಅನುಮತಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬೆಂಗಳೂರು, ಆಗಸ್ಟ್ 7. ಕಾರ್ಪೊರೇಟ್ ಸಂಸ್ಥೆಗಳು, ಕೈಗಾರಿಕೆಗಳು ಒಳಗೊಂಡಂತೆ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಸಿಎಸ್ಆರ್ ಅಡಿ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಪ್ರತ್ಯೇಕ ನೀತಿ ಜಾರಿಗೆ ತರಲು ಸರ್ಕಾರ ಕಾರ್ಯೋನ್ಮುಖವಾಗಿದ್ದು, ಸಿಎಸ್ಆರ್ ಚಟುವಟಿಕೆಗಳ ಮೇಲೆ ನಿಗಾವಹಿಸಲು ಐಎಎಸ್ ಅಧಿಕಾರಿಯೊಬ್ಬರನ್ನು ನಿಯೋಜಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನಗರದ ಯುಬಿಸಿಟಿಯ ಮ್ಯಾರಿಯಟ್ ಹೋಟೆಲ್ನಲ್ಲಿ ಗ್ರೇಟರ್ ಬೆಂಗಳೂರು ಐಟಿ ಕಂಪನಿಗಳು ಮತ್ತು ಕೈಗಾರಿಕೆಗಳ ಸಂಘದಿಂದ ಆಯೋಜಿಸಲಾದ ಸಿಎಸ್ಆರ್ ವಿಷನ್ 2030 ಸಮಾವೇಶದಲ್ಲಿ ಮಾತನಾಡಿದ ಅವರು, ಸಿಎಸ್ಆರ್ ಚಟುವಟಿಕೆಯಲ್ಲಿ ಮೊದಲ ಹಂತದಲ್ಲಿ ಶಿಕ್ಷಣಕ್ಕೆ ಒತ್ತು ನೀಡುತ್ತಿದ್ದು, ನಂತರ ಆರೋಗ್ಯ ಸೇವೆಗೆ ಆದ್ಯತೆ ನೀಡಲಾಗುವುದು. ಕಂಪನಿಗಳು ಸಿಎಸ್ಆರ್ ಚಟುವಟಿಕೆಯಲ್ಲಿ ವೆಚ್ಚ ಮಾಡುವ ಹಣ, ಚಟುವಟಿಕೆಗಳ ಮೇಲೆ ನಿಗಾ ವಹಿಸಲು ಸೂಕ್ತ ಕಣ್ಗಾವಲು ವ್ಯವಸ್ಥೆಯನ್ನು ರೂಪಿಸಲಾಗುವುದು ಎಂದರು. ಸರ್ಕಾರಿ ಶಾಲೆಗಳನ್ನು ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನಾಗಿ ಮೇಲ್ದರ್ಜೆಗೇರಿಸಲು ಕ್ರಮ ತೆಗೆದುಕೊಳ್ಳಬೇಕು. ಬೆಂಗಳೂರು ನಗರದಲ್ಲಿ ಶಾಲೆಗಳ ಅಭಿವೃದ್ಧಿಗೆ ಅನುಮತಿ ನೀಡುವುದಿಲ್ಲ. ಬೆಂಗಳೂರು ಹೊರತುಪಡಿಸಿ ಜಿಲ್ಲಾ ಕೇಂದ್ರಗಳಲ್ಲೂ ಶಾಲೆಗಳ ಅಭಿವೃದ್ಧಿಯನ್ನು ಕೈಗೆತ್ತಿಕೊಳ್ಳುವಂತಿಲ್ಲ. ಗ್ರಾಮ ಪಂಚಾಯತ್ ಹಂತದಲ್ಲಿ ಶಾಲಾಭಿವೃದ್ಧಿಗೆ ಗಮನಹರಿಸಬೇಕು. ಯಾವ ಗ್ರಾಮದ ಶಾಲೆಯನ್ನಾದರೂ ಅಭಿವೃದ್ಧಿಪಡಿಸಿದರೂ ಸರ್ಕಾರ ನಿರ್ಬಂಧ ವಿಧಿಸುವುದಿಲ್ಲ. ಯಾರಿಗೆ ಬೇಕಾದರೂ ಗುತ್ತಿಗೆ ನೀಡಿ. ಆದರೆ ಗ್ರಾಮ ಪಂಚಾಯತ್ ಹಂತದಲ್ಲಿ ಉತ್ತಮ ಚಿಕಿತ್ಸೆ ದೊರೆಯುವಂತಹ ವ್ಯವಸ್ಥೆ ಕಲ್ಪಿಸಬೇಕು. ಇದಕ್ಕಾಗಿ ಎಲ್ಲಾ ಜಿಲ್ಲೆಗಳಲ್ಲಿ ಅಧಿಕಾರಿಗಳು, ಸಿಎಸ್ಆರ್ ವ್ಯಾಪ್ತಿಗೆ ಒಳಪಡುವ ಸಂಸ್ಥೆಗಳು, ಬಿಲ್ಡರ್ಗಳನ್ನು ಒಳಗೊಂಡಂತೆ ಸಮಿತಿ ರಚಿಸಲಾಗುವುದು ಎಂದು ಹೇಳಿದರು. ರಾಜ್ಯದಲ್ಲಿ ಸಿಎಸ್ಆರ್ ವ್ಯಾಪ್ತಿಯಡಿ ಪ್ರಸ್ತುತ 3,394 ಕೋಟಿ ರು ವೆಚ್ಚ ಮಾಡುತ್ತಿದ್ದು, ಇದು ಅತ್ಯಂತ ಕಡಿಮೆಯಾಗಿದೆ. ವಾರ್ಷಿಕ ಸುಮಾರು 10,000 ಕೋಟಿ ರು ವೆಚ್ಚ ಮಾಡಬೇಕಾಗಿದೆ. ಈ ಬಗ್ಗೆ ಮುಂದಿನ ದಿನಗಳಲ್ಲಿ ಐಎಎಸ್ ಅಧಿಕಾರಿಯೊಬ್ಬರು ಈ ಬಗ್ಗೆ ಗಮನಹರಿಸಲಿದ್ದಾರೆ. 2026 ಸಿಎಸ್ಆರ್ ಕಾನ್ಕ್ಲೇವ್ ಅಂತ ಮಾಡಿದ್ದೀವಿ. ಇದು ಸ್ಪೆಷಲಿ ಬೆಂಗಳೂರು ಸೌತ್ ಡಿಸ್ಟ್ರಿಕ್ಟ್, ಮೊದಲು ರಾಮನಗರ ಡಿಸ್ಟ್ರಿಕ್ಟ್ ಅಂತ ಹೇಳ್ತಾ ಇದ್ವಿ, ಅದಕ್ಕೆ ಬೆಂಗಳೂರು ಸೌತ್ ಡಿಸ್ಟ್ರಿಕ್ಟ್ ಅಂತ ಹೇಳ್ತೀವಿ ಇವಾಗ. ಆ ಡಿಸ್ಟ್ರಿಕ್ಟ್ದು ಪ್ರೋಗ್ರಾಮ್ ಸರ್ ಇದು. ಸೊ ಸುಮಾರು 100 ಕಂಪನಿಗಳನ್ನ ಕರೆದಿದ್ದೀವಿ. ಇದು ಆ್ಯಕ್ಚುಲಿ ಇನಿಷಿಯೇಟಿವ್ ಆಫ್ ಡಿಕೆ ಸುರೇಶ್ ಸರ್. ಸ್ಕೂಲ್ಗಳೆಲ್ಲ ಒಳ್ಳೆ ಸ್ಕೂಲ್ ಮಾಡಬೇಕು, ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್ ಮಾಡಬೇಕು ಅಂತ ಹೇಳಿ. ಇದರಲ್ಲಿ ಏನಂದರೆ ಗೌರ್ಮೆಂಟ್ ಅವರೇ ಒಂದು 6 ರಿಂದ 8 ಎಕರೆ ಲ್ಯಾಂಡ್ ಕೊಡ್ತಾರೆ. ಸೊ ಕಾರ್ಪೊರೇಟ್ಸ್ ಅದನ್ನು ಅಡಾಪ್ಟ್ ಮಾಡಿಕೊಂಡು ಹೊಸ ಸ್ಕೂಲ್ ಬಿಲ್ಡಿಂಗ್ ಕಟ್ಟಿ ಒಂದು ಆನ್ ಪಾರ್ ವಿತ್ ಮಾಡರ್ನ್ ಪಬ್ಲಿಕ್ ಪ್ರೈವೇಟ್ ಸ್ಕೂಲ್ ಏನಿದೆ ಅದ್ರ ಥರ ಮಾಡಬೇಕು ಅಂತ ಹೇಳಿ ಒಂದು ಮಾಡ್ತಾ ಇದ್ದೀವಿ ಸರ್. ಇಲ್ಲಿವರೆಗೂ ಎಷ್ಟು ಶಾಲೆಗಳು ಮಾಡಿದ್ರೆ ಮತ್ತು ಎಷ್ಟು ಫಂಡ್ ಸರ್ ಬೆಂಗಳೂರು ಸೌತ್ ಡಿಸ್ಟ್ರಿಕ್ಟಲ್ಲಿ ಇವಾಗವರೆಗೂ ಲಾಸ್ಟ್ 5 ಇಯರ್ಸಲ್ಲಿ 138 ಕೋಟಿ ಸಿಎಸ್ಆರ್ ಫಂಡ್ ಇದಾಗಿದೆ, ಸ್ಕೂಲ್ಸ್ಗೋಸ್ಕರ ಅಲೋಕೇಟ್ ಆಗಿದೆ. ಆಮೇಲೆ ಡೆವಲಪ್ಮೆಂಟ್ ನಡೆದಿದೆ. 13 ಸ್ಕೂಲ್ ಕಂಪ್ಲೀಟ್ ಆಗಿದೆ. ಇಷ್ಟವರೆಗೂ ಸುಮಾರು ವರ್ಕ್ ಎಲ್ಲ ನಡೆದಿದೆ ಸರ್. ಅಕ್ರಾಸ್ ಬೆಂಗಳೂರು ಸೌತ್ ಡಿಸ್ಟ್ರಿಕ್ಟ್ ಸದ್ಯಕ್ಕೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಅಲ್ಲಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಬಂದು ಅಪ್ರೋಚ್ ಮಾಡಿದ್ರು ನಮಗೆ, ಜಿಬಿಟ್ಸಿಯಾ ಅಂತ ಹೇಳಿ ನಮ್ಮದು ಅಸೋಸಿಯೇಷನ್ ಬಂದು ಅಪ್ರೋಚ್ ಮಾಡಿದ್ರು. ಬೇರೆ ಡಿಸ್ಟ್ರಿಕ್ಟ್ ಅಪ್ರೋಚ್ ಮಾಡಿದ್ರೆ ಅವ್ರಿಗೂ ಮಾಡ್ಕೊಡ್ತೀವಿ ಸರ್. ಬೇರೆ ಡಿಸ್ಟ್ರಿಕ್ಟ್ ಮಾಡ್ಕೊಡ್ತೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಸುಮಾರು 100 ಕಂಪನಿ ಬಂದಿದ್ದಾರೆ ಸರ್. 100 ಕಂಪನಿ ಬಂದಿದ್ದಾರೆ. ಸುಮಾರು ಜನ ಸ್ಕೂಲ್ಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ, ಸುಮಾರು ಜನ ಸ್ಕೂಲ್ ಬಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ, ಇದರೆಲ್ಲ ಇದು ಕಂಪ್ಯೂಟರ್ ಲ್ಯಾಬ್ ಕೊಡ್ತೀವಿ ಅಂತ ಹೇಳಿದ್ದಾರೆ, ಡಿಜಿಟಲ್ ಲೈಬ್ರರಿ ಕೊಡ್ತೀವಿ ಅಂತ ಹೇಳಿದ್ದಾರೆ, ಪ್ಲೇ ಗ್ರೌಂಡ್ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಸುಮಾರು ಜನ ಎಲ್ಲ ಕಮಿಟ್ ಮಾಡಿದ್ದಾರೆ ಸರ್, ಪ್ಲೆಜ್ ಮಾಡಿದ್ದಾರೆ ಸರ್. ಚೀಫ್ ಗೆಸ್ಟ್ ನಮ್ಮ ಮುಖ್ಯಮಂತ್ರಿಗಳು ವೆಯ್ಟ್ ಮಾಡ್ತಾ ಇದ್ದೀವಿ, ಬರಬೇಕು ಅವರು. ಅವ್ರು ಬಿಟ್ಟರೆ ರಾಜೀವ್ ಗೌಡ ಸರ್ ಇದ್ರು, ಎಕ್ಸ್ ರಾಜ್ಯಸಭಾ MP. ಬೆಂಗಳೂರು ಸೌತ್ ಡಿಸ್ಟ್ರಿಕ್ಟ್ DC ಬಂದಿದ್ದಾರೆ, ಸೆಕ್ರೆಟರಿ ಬಂದಿದ್ದಾರೆ ಮಂಜುನಾಥ್ ಸರ್, KWಯಿಂದ ಸಂಜೀವ್ ಅಂತ ಬಂದಿದ್ದಾರೆ, ಗಿರೀಶ್ ಅವರು ಪ್ರೆಸಿಡೆಂಟು, ಆದಿತ್ಯ ಚೇರ್ಮನ್ ಜಿಬಿಟ್ಸಿಯಾ. ನನ್ನ ಹೆಸರು ಗಿರೀಶ್ ಕೃಷ್ಣೇಗೌಡ ಅಂತ. ನಾನು ಕರೆಂಟ್ಲಿ ಗ್ರೇಟರ್ ಬ್ಯಾಂಗ್ಳೂರು IT ಕಂಪ್ನೀಸ್ ಆ್ಯಂಡ್ ಇಂಡಸ್ಟ್ರೀಸ್ ಅಸೋಸಿಯೇಷನ್ನ ರಿಪ್ರೆಸೆಂಟ್ ಮಾಡ್ತಾ ಇದ್ದೀನಿ, ಪ್ರೆಸಿಡೆಂಟ್ ಆಗಿ. ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ನೆಕ್ಸ್ಟ್ ಗೋಲ್ ಏನು ಸರ್? 2030 ಗೋಲ್ ಏನು ಸರ್? ನಮ್ಮ 2030 ಗೋಲ್ ಬಂದ್ಬಿಟ್ಟು ಗೌರ್ಮೆಂಟ್ ಆಫ್ ಕರ್ನಾಟಕ ಜೊತೆ ಕೈ ಜೋಡಿಸ್ಕೊಂಡು ಈ ಗೌರ್ಮೆಂಟ್ ಸ್ಕೂಲ್ಸ್ ಏನಿದೆ ಒಂದು ಹಳ್ಳಿಲಿ ಆ ಹಳ್ಳಿ ಸ್ಕೂಲ್ಸ್ನ ಒಂದು ಕಡೆ ಒಂದು ತಾಲೂಕು ಮಟ್ಟದಲ್ಲಿ ಒಂದು ಕ್ಲಸ್ಟರ್ ಸ್ಕೂಲ್ ಮಾಡಬೇಕು ಅಂತ ನಮ್ಮ ಚೀಫ್ ಮಿನಿಸ್ಟರ್ ಸರ್ ಆಸೆ. ಸೊ ಹಾಗಾಗಿ ಅದಕ್ಕೆ ನಾವೊಂದು ಹಳ್ಳಿಲೂ ಸೇವೆ ಮಾಡ್ತಾಯಿದ್ದೀವಿ ಅಷ್ಟೇ, ಇದರಲ್ಲೇನಿಲ್ಲ. ಕಾರ್ಪೊರೇಟ್ಸ್ನ ಶಾಲೆಗಳು ಬಿಲ್ಟ್ ಮಾಡಿದ್ದಾರೆ ಸರ್. ಸೌತಲ್ಲಿ ಈಗಾಗಲೇ ಮಯೂರ್ ಅವರು ಇನ್ಫಾರ್ಮೇಷನ್ ಕೊಟ್ಟಿರೋ ಹಾಗೆ 7 ಸ್ಕೂಲ್ ಏನೋ ಇಂಪ್ಲಿಮೆಂಟೇಷನ್ ಪ್ರೋಗ್ರಾಮ್ ನಡೀತಾ ಇದೆ. ಸೊ ನಮ್ಮ ಕಡೆಯಿಂದ ಒಂದು 3 ಕನ್ಫರ್ಮ್ ಆಗಿದೆ ಈಗ. ಸೊ ಇಟ್ಸ್ ಅ ಬಿಗ್ ಕ್ಲಸ್ಟರ್ ಸ್ಕೂಲ್ಸ್, ಮಾಡೆಲ್ ಸ್ಕೂಲ್ಸ್ ಅಂತಾರೆ ಅದಕ್ಕೆ. ಒಂದು ಸ್ಕೂಲ್ಗೆ 10 ಕೋಟಿ ಖರ್ಚಾಗುತ್ತೆ. ಸೊ ಕಾರ್ಪೊರೇಟ್ ಕಂಪ್ನೀಸು ನಮ್ಮ ಅಸೋಸಿಯೇಷನಿಂದ ನಾವು ಕಾರ್ಪೊರೇಟ್ ಕಂಪ್ನೀಸ್ ಜೊತೆ ಮಾತಾಡಿ ಅವ್ರನ್ನ ಈ ಪ್ರೋಗ್ರಾಮ್ಗೆ ಮಾಡೋಕ್ಕೆ ನಾವು ಸೊ
ಸೊ ಇನ್ನು ನಿಮ್ಮ ಅಂದರೆ ಬರೀ ಸ್ಕೂಲ್ಸ್ ಬಿಟ್ಟು ಬೇರೆ ಏನೋ CSR ಆಕ್ಟಿವಿಟೀಸ್ ಮಾಡಿದ್ದೀರಿ ಸರ್? ಯಾ, ಸ್ಕೂಲ್ಸ್ ಬಿಟ್ಟು ನಾವು ಲೇಕ್ಸು ಮಾಡಿದ್ದೀವಿ, ಮತ್ತು ಎನ್ವೈರ್ಮೆಂಟ್ ರಿಲೇಟೆಡ್ ಪ್ರೋಗ್ರಾಮ್ಸ್ಗಳು ಮಾಡ್ತಾಯಿದ್ದೀವಿ, ಮತ್ತು ಹೆಲ್ತ್ ಕೇರ್ ಎಸ್ಪೆಷಲಿ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಬಗ್ಗೆ ಎಲ್ಲ ಸ್ವಲ್ಪ ಅಪ್ಗ್ರೇಡ್ ಮಾಡ್ತಾಯಿದ್ದೀವಿ. ಅದು ಬಿಟ್ಟರೆ ಅವೇರ್ನೆಸ್ ಪ್ರೋಗ್ರಾಮ್, ಎಸ್ಪೆಷಲಿ ಸೈಬರ್ ಕ್ರೈಮ್ ಅವೇರ್ನೆಸ್ ಪ್ರೋಗ್ರಾಮ್. ಇವತ್ತಿನ ದಿವಸ ಒಂದು ವಾರಕ್ಕೆ ಸುಮಾರು ಸೈಬರ್ ಕ್ರೈಮ್ ಆಗ್ತಾಯಿದೆ. ಬೆಂಗಳೂರು ಒಂದು ನಗರದಲ್ಲೇ ಸುಮಾರು ಜನ ಬ್ಯಾಂಕ್ ಅಕೌಂಟಲ್ಲಿ ದುಡ್ಡು ಕಳ್ಕೊತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ಗಳು ಕ್ರಿಯೇಟ್ ಮಾಡ್ತಾಯಿದ್ದೀವಿ ಎಲ್ಲ ಕಡೆ. ಸೊ ಅದೊಂದು ಇನಿಷಿಯೇಟಿವ್ CSR ಪ್ರೋಗ್ರಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು.